ಓಂ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಸಂತೋಷ, ಸಡಗರ, ಸಮೃದ್ಧಿ ಎಲ್ಲವೂ ಮನೆಗೆ ಮುಟ್ಟುವಂತಹ ಸಂದರ್ಭ. ವೃಶ್ಚಿಕ ರಾಶಿಯವರಿಗೆ ಶುಭ ಅನ್ನುವಂತಹ ಹೆಸರು ಬಿಟ್ಟರೆ ಅಶುಭ ಅನ್ನುವಂತಹ ಹೆಸರು ಈ ವರ್ಷ ಕೇಳೋದಿಲ್ಲ, ನೀವು ನಿಮ್ಮ ಕಿವಿಗೆ ಬೀಳೋದಿಲ್ಲ. ಕಾರಣ, ವೃಶ್ಚಿಕ ರಾಶಿಗೆ ಗುರುವಿನ ನೇರ ದೃಷ್ಟಿ ಅನ್ನುವಂಥದ್ದು ಇದೇ ಕ್ರೋಧಿನಾಮ ಸಂವತ್ಸರದಲ್ಲಿ 2024ನೇ ವರ್ಷ ಏಪ್ರಿಲ್ 30ನೇ ತಾರೀಕು ಗುರುವಿನ ನೇರ ದೃಷ್ಟಿ ವೃಶ್ಚಿಕ ರಾಶಿಯವರ ಮೇಲೆ ಬೀಳ್ತಾ ಇದೆ. ಈ 7ನೇ ಮನೆ ದೃಷ್ಟಿ ತುಂಬಾ ವಿಶೇಷ. ಯಾಕೆ ಅಂತಂದ್ರೆ ಸಪ್ತಮ ಸ್ಥಾನ ಅಂದ್ರೆ ನೇರವಾಗಿ ನೋಡುವಂಥದ್ದು. ಯಾವಾಗ ನೇರವಾಗಿ ಗುರು ವೃಶ್ಚಿಕ ರಾಶಿ ಮೇಲೆ ದೃಷ್ಟಿ ಬೀಳಿಸ್ತಾರೋ, ವೃಶ್ಚಿಕ ರಾಶಿಗೆ ಆಗದೇ ಇದ್ದಂತಹ ಕೆಲಸಗಳೆಲ್ಲ ಇನ್ನು ಮುಂದೆ ಬೇಗ ಆಗ್ಬಿಡುತ್ತೆ. ಸಂತೋಷ, ಶುಭ ಕಾರ್ಯಗಳು, ಸಡಗರ, ಸಂಭ್ರಮ ಎಲ್ಲ ಒಂದಕ್ಕೊಂದು ಹಾಗೆ ಜಾಯಿಂಟ್ ಹಾಕೊಂಡ ಬರ್ತಾ ಇರುತ್ತೆ. ಇದರ ಜೊತೆಗೆ ಇನ್ನಷ್ಟು ಅಭಿವೃದ್ಧಿ ಇದೆಯಾ ಅಂತ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನೀವು ಪರಿಶೀಲನೆ ಮಾಡಿಬಿಟ್ರೆ ಖಂಡಿತವಾಗ್ಲೂ ಮತ್ತಷ್ಟು ವಿಶೇಷವಾದ ಫಲಗಳನ್ನು ನೋಡಬಹುದು. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲೇನಾದ್ರೂ ಗುರುಗೆ ಬಲ ಇಲ್ಲ, ಗುರು ಬಲಹೀನ ಸ್ಥಾನದಲ್ಲಿದ್ರೆ ಪರಿಹಾರ ಮಾಡ್ಕೊಳ್ಳಿ, ಸಿಂಪಲ್, ಏನು ದೊಡ್ಡ ವಿಷಯ ಅಲ್ಲ. ಇದು ಒಂದಾಯ್ತಲ್ಲ. ಎರಡನೇದು, ವೃಶ್ಚಿಕ ರಾಶಿಯವರಿಗೆ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಈ 4ಕ್ಕೂ ಅಧಿಪತಿ ಯಾರು ಅಂದ್ರೆ ಗುರು. ವೃಶ್ಚಿಕ ರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನ, ಸಂತಾನ ಸ್ಥಾನ ಯಾವುದು ಅಂತಂದ್ರೆ ಅದಕ್ಕೆ ಅಧಿಪತಿ ಗುರು. ವಿಶೇಷವಾದಂತಹ ಫಲವನ್ನು ಕೊಡ್ತಾ ಇರತಕ್ಕಂಥ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ ಗುರು. ಹಾಗಾಗಿ ಗುರುವಿನ ನೇರ ದೃಷ್ಟಿ ವೃಶ್ಚಿಕ ರಾಶಿಯವ್ರನ್ನ ಬೀಳ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸಿರಿ, ಸಂಪತ್ತು, ಸಂತೋಷ, ಅಭಿವೃದ್ಧಿ ಅಂತ ಖಂಡಿತ ಕಾಣುತ್ತೆ. ಅದಕ್ಕೆ ಬೇಕಾದಂತ ಪೂರಕವಾದಂತ, ಪ್ರೇರಕವಾದಂತ ಕೆಲವೊಂದು ಸಿದ್ಧಿಗಳನ್ನ, ಕೆಲವೊಂದು ವ್ಯವಸ್ಥೆಗಳನ್ನ ನೀವು ಸಿದ್ಧತೆ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಶುಭ ಫಲ ಸಿಗುತ್ತೆ. ಆದರೂ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಬಲಿಷ್ಠವಾಗಿಲ್ಲದಿದ್ರೆ ಒಮ್ಮೆ ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸ್ಕೊಳ್ಬೇಕು. ಜನ್ಮ ಜಾತಕದಲ್ಲೇನಾದ್ರೂ ಗುರು ಬಲಹೀನನಾಗಿದ್ದರೆ ಅಂಥವರು, ಅಥವಾ ಗೋಚಾರದ ಗುರು ಮತ್ತಷ್ಟು ನಿಮಗೆ ಫಲ ಕೊಡಬೇಕಾದ್ರೆ ನೀವು ಏಪ್ರಿಲ್ 30ನೇ ತಾರೀಕು ನಿಮ್ಮ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಗುರುಶಾಂತಿ ಎನ್ನುವಂಥದ್ದು ಮಾಡ್ತಾರೆ. ಗುರುಶಾಂತಿ ಮಾಡುವಂತಹ ವಿಧಾನ ಬಹಳ ಸ್ಪಷ್ಟವಾಗಿರುತ್ತೆ. ಗುರುಶಾಂತಿ ಅನ್ನುವಂಥದ್ದು ನಿಮ್ಮ ಗೋತ್ರ, ನಕ್ಷತ್ರ, ಹೆಸರು, ರಾಶಿಯನ್ನ ಸಂಕಲ್ಪ ಮಾಡಿ ಹೋಮವನ್ನು ಮಾಡುವಂಥದ್ದು ಗುರುಶಾಂತಿ ಹೋಮ. ಹಾಗಾಗಿ ಈ ಗುರುಶಾಂತಿ ಹೋಮ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ ನಾವು ಮಾಡ್ತಾ ಇರುವಂತ ಒಂದು ವಿಶೇಷವಾದಂಥ ಸಂಕಲ್ಪ. ನಿಮಗೆ ಗುರುವಿನ ಒಂದು ಅನುಗ್ರಹ ಬೇಕಾ? ಹಾಗಾದ್ರೆ ನಾವು ಈ ಏಪ್ರಿಲ್ 30ನೇ ತಾರೀಕು ಗುರು ಗೋಚಾರದ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ, ಮಹಾಸಂಕಲ್ಪ, ಕಲಶಸ್ಥಾಪನೆ, ವೇದಿಕಾರ್ಚನೆ, ನವಗ್ರಹ ಮಂಡಲಾರಾಧನೆ, ಗುರುಗ್ರಹಕ್ಕೆ ಜಪ ಹಾಗೂ ಚತುರ್ದ್ರವ್ಯದಲ್ಲಿ ಸಹಸ್ರ ಸಂಖ್ಯ 1008 ಸಂಖ್ಯೆಯ ಆಹುತಿ ಸ್ವಾಹಾಕಾರವನ್ನ ಗುರುಗೆ ವಿಶೇಷವಾಗಿ ಸಮರ್ಪಣೆ ಮಾಡಿ, ನವಗ್ರಹ ಹೋಮ ಮಾಡಿ, ಅಷ್ಟದಿಕ್ಪಾಲಕ ಇತ್ಯಾದಿ ಹೋಮಗಳನ್ನು ಮಾಡಿ, ಮಹಾಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡಿ ಪ್ರಸಾದವನ್ನ ಎಲ್ಲರಿಗೂ ವಿನಿಯೋಗ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಒಬ್ಬರಿಗೆ 333 ರೂಪಾಯಿ ಅನ್ನುವಂತ ಒಂದು ಕ್ರಮಾಂಕದ ದಕ್ಷಿಣೆಯನ್ನ ನೇಮಿಸಿಕೊಂಡಿದ್ದೇವೆ. 3 ಅಂತಂದ್ರೆ ನ್ಯೂಮರಾಲಜಿ ಪ್ರಕಾರ ಗುರು ಅಂತ ಅರ್ಥ. ಹಾಗಾಗಿ 333 ರೂಪಾಯಿ ಒಂದು ಗೋತ್ರ, ನಕ್ಷತ್ರ, ರಾಶಿ, ಹೆಸರಿಗೆ ಸಂಕಲ್ಪ ಮಾಡಿಸಿ ನಿಮ್ಮ ಮನೆಗೆ ಆ ಭಗವಂತನ ಪೂಜೆಯ ರಕ್ಷೆಯ ಪ್ರಸಾದವನ್ನ ಕೊರಿಯರ್ ಮುಖಾಂತರ ಕಳಿಸಲಾಗುತ್ತೆ. ಹಾಗಾಗಿ ನಿಮಗೇನಾದ್ರೂ ಗುರುವಿನ ಒಂದು ಶಾಂತಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ನಮ್ಮಲ್ಲೇ ಮಾಡಿಸ್ಬೇಕು ಅಂತಿಲ್ಲ, ನಿಮ್ಮ ಅಕ್ಕಪಕ್ಕದ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಮಾಡಿದ್ರೆ ಸಂತೋಷ, ಅಲ್ಲೇ ನೀವು ಮಾಡಿಸಿ.
ಅಕಸ್ಮಾತ್ ಯಾರೋ ಗೊತ್ತಾಗ್ಲಿಲ್ಲ ಗುರುಗಳೇ ನೀವು ಮಾಡ್ತಾ ಇದ್ದೀರಲ್ಲ ಮಾಡಿ ಅಂತ ಹೇಳೋದಾದ್ರೆ ಪ್ರತಿಯೊಬ್ರು ಕೂಡ ಎಷ್ಟು ಜನ ಬೇಕಾದ್ರೂ ಇದ್ರಲ್ಲಿ ಪಾಲ್ಗೊಳ್ಬಹುದು. ಒಬ್ಬರಿಗೆ 333 ರೂಪಾಯಿ ಚಾರ್ಜ್ ಆಗುತ್ತೆ. ನಿಮಗೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ 3 ನಂಬರ್ಗಳಿರುತ್ತೆ, ಅದು ನಮ್ಮ ಆಫೀಸ್ ನಂಬರು. ಆ 3 ನಂಬರಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ಅದರ ಡೀಟೇಲ್ಸ್ ಅನ್ನು ನಿಮಗೆ ತಿಳಿಸ್ತಾರೆ. ತಿಳಿಸಿ ನಿಮಗೆ ಸ್ಕ್ಯಾನರ್ ಅಥವಾ ಫೋನ್ ಪೇ ಅಥವಾ ಗೂಗಲ್ ಪೇ ನಂಬರ್ ಕಳಿಸ್ಕೊಡ್ತಾರೆ. ಅದಕ್ಕೆ ನೀವು 333 ರೂಪಾಯಿಯನ್ನ ಪೇ ಮಾಡಿದ್ರೆ ಅದು ಪೇ ಆದ ನಂತರ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ನೀವು ಕಳಿಸ್ಕೊಟ್ರೆ ಅದನ್ನ ನಾವು ಸಂಕಲ್ಪವನ್ನು ಮಾಡ್ತೀವಿ. ಈ ಸಂಕಲ್ಪವನ್ನು ನೀವು ನೇರವಾಗಿ ಯೂಟ್ಯೂಬ್ ಲೈವ್ ಅಲ್ಲಿ, ಫೇಸ್ಬುಕ್ ಲೈವ್ ಅಲ್ಲಿ ಕಾಣಬಹುದು. ವಿಶೇಷವಾಗಿ ಪುರೋಹಿತರು ಈ ಒಂದು ಸಂಕಲ್ಪವನ್ನು ಮಾಡಿ ಹೋಮವನ್ನು ಮಾಡುವಂತಹ ಸಂಪೂರ್ಣ ವಿಡಿಯೋನ ನೀವು ಲೈವ್ ಅಲ್ಲಿ ವಾಚ್ ಮಾಡಬಹುದು. ಪ್ರತಿಯೊಬ್ಬರದು ಸಂಕಲ್ಪ ಆಗುತ್ತೆ. ಖುದ್ದಾಗಿ ನಾನೇ ಕುಳಿತುಕೊಂಡು ಹೋಮಕ್ಕೆ ಪ್ರಧಾನ ಆಹುತಿಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಒಂದು ಮನಸ್ಸಿನಲ್ಲಿ ಈ ಗುರು ಗೋಚಾರದ ಫಲದ ಅಂಗವಾಗಿ ಮಾಡಿಸಬೇಕಾಗಿರ್ತಕ್ಕಂಥ ಪೂಜೆ ನಿಮ್ಗೇನಾದ್ರೂ ಆಸೆ ಇದ್ರೆ ಖಂಡಿತವಾಗ್ಲೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖುದ್ದಾಗಿ ನಾನೇ ಮಾಡಿಸಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನೀವು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.